ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಬಂದೋಬಸ್ತ್ ಮಾಡೋದು ಒಂದು ಕಡೆ ಆದರೆ, ಬೆಂಗಳೂರಿನಲ್ಲಿ ಪಾರ್ಟಿಗಳಲ್ಲಿ ಹರಿದಾಡುವಂತಹ ಡ್ರಗ್ ಅನ್ನು ತಡೆಯುವಂತಹ ನಿಟ್ಟಿನಲ್ಲಿ ಸಮರ ಸಾರಿದ್ದಾರೆ. ಈಗಾಗಲೇ CCB ಪೊಲೀಸರಾಗಿರಬಹುದು ಮತ್ತು ಲಾ ಅಂಡ್ ಆರ್ಡರ್ ಪೊಲೀಸರಾಗಿರ್ಬೋದು ಕಂಪ್ಲೀಟ್ ಆಗಿ ಡ್ರಗ್ ಅನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. 100 ಕೋಟಿ ಮೌಲ್ಯದ ಡ್ರಗ್ ಕೂಡ ಇಲ್ಲಿವರೆಗೂ ಸೀಸ್ ಆಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸರ ಜೊತೆಗೆ ನಗರದ ಜನತೆಯ ಮತ್ತು ಯುವ ಜನತೆಯ ಎಲ್ಲರ ಕರ್ತವ್ಯ ಕೂಡ ಡ್ರಗ್ ವಿರುದ್ಧ ಹೋರಾಡುವಂತಹ ಕೆಲಸ. ಹೀಗಾಗಿ ನಗರದ ಜನತೆ ಡ್ರಗ್ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಮತ್ತು ಅದೇ ರೀತಿಯಾಗಿ ಅವರು ಯಾವ ರೀತಿಯಾಗಿ ತಮ್ಮ ಒಂದು ಒಪಿನಿಯನ್ ಅನ್ನು ವ್ಯಕ್ತಪಡಿಸ್ತಾರೆ, ಅಂದರೆ ಬೆಂಗಳೂರು ಪೊಲೀಸರ ಕೆಲಸದ ಬಗ್ಗೆ ಒಪಿನಿಯನ್ ಅನ್ನು ವ್ಯಕ್ತಪಡಿಸ್ತಾರೆ ಮತ್ತು ಬೆಂಗಳೂರು ಜನತೆ ಡ್ರಗ್ ಬಗ್ಗೆ ಎಷ್ಟರ ಮಟ್ಟಿಗೆ ಅವರಿಗೆ ಅರಿವಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಇವತ್ತು ಮಾತನಾಡಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಇತ್ತೀಚೆಗೆ ಡ್ರಗ್ದು ತುಂಬ ಕನ್ಸ್ಯೂಮ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ. ಪೊಲೀಸರು ಕೂಡ ಕೋಟಿ ಮೌಲ್ಯದ ಡ್ರಗ್ನ ಸೀಸ್ ಮಾಡ್ತಾ ಇದ್ದಾರೆ. ಜನಗಳಲ್ಲಿ ಯಾವ ರೀತಿ ಅವೇರ್ನೆಸ್ ಇರಬೇಕು, ಪೇರೆಂಟ್ಸ್ ಯಾವ ರೀತಿ ಮಾಡಬೇಕು, ಜನಗಳ ಬಿಹೇವಿಯರ್ ಹೇಗಿರಬೇಕು, ಪೊಲೀಸರ ಇಲಾಖೆ ಜೊತೆ ಜನಗಳ ಸಪೋರ್ಟ್ ಯಾವ ರೀತಿ ಇರಬೇಕು ಅನ್ಸುತ್ತೆ? ಜನಗಳು ಎಷ್ಟು ಅವರು ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ದೇ ಹ್ಯಾವ್ ಟು ಬಿ ಅವೇರ್. ಯಾವ ಥರ ತಮ್ಮ ಇದಕ್ಕೆ ಯಾವುದು ಒಳ್ಳೆಯದು ಏನು, ಐ ಮೀನ್ ಅಪಾರ್ಟ್ ಫ್ರಮ್ ದ ಮಾರಲ್ ಆಸ್ಪೆಕ್ಟ್, ಅವರು ಹೆಲ್ತ್ ಆಸ್ಪೆಕ್ಟಲ್ಲೂ ಈ ಥರ ಡ್ರಗ್ಸು ಅಥವಾ ಇನ್ನೊಂದು ಏನೋ ಪದಾರ್ಥ ಕನ್ಸ್ಯೂಮ್ ಮಾಡಿದ್ರೆ ಅವ್ರಿಗೇನು ಶರೀರದ ಮೇಲೆ ಅವ್ರಿಗೇನು ಇಂಪ್ಯಾಕ್ಟ್ ಆಗುತ್ತೆ ಅಷ್ಟು ಅವೇರ್ನೆಸ್ಸು ಇದ್ದರೆ ಇದ್ರದ್ದು ಬಗ್ಗೆ ನಾವು ಚರ್ಚೆ ಮಾಡೋ ಇದು ಬರಲ್ಲ. ಬಟ್ ಬಿಕಾಸ್ ದೆರ್ ಈಸ್ ನಾಟ್ ಸೋ ಮಚ್ ಅವೇರ್ನೆಸ್ ಅಬೌಟ್ ಇಟ್ ಆ್ಯಸ್ ಮಚ್ ಆಸ್ police, I think they are also trying to do campaigns and ಸೋಷಿಯಲ್ ಮೀಡಿಯಾಲ್ಲಾಯಿತು ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಮೇಲೆ ಇದ್ರ ಮೇಲೆ ಅವರು ಪೋಸ್ಟ್ಸ್ ಹಾಕ್ತಾರೆ ಮತ್ತು ಜನಕ್ಕೆ ರೀಚ್ ಔಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ವಾಟ್ ಎವರ್ ದೇ ಆರ್ ಆಲ್ಸೋ ಡೂಯಿಂಗ್ ಆ್ಯಸ್ ಮಚ್ ಎಫರ್ಟ್ ಫ್ರಮ್ ದೇರ್ ಎಂಡ್. ಜನರು ಸ್ವಲ್ಪ ಪೇರೆಂಟ್ಸು, ಐ ಮೀನ್ ಇನ್ ಟರ್ಮ್ಸ್ ಆಫ್ ವಾಟ್ ಎವರ್ ಅವೇರ್ನೆಸ್ ದಟ್ ಪೇರೆಂಟ್ಸ್ ಕ್ಯಾನ್ ಹ್ಯಾವ್, ಮಕ್ಕಳು ಏನು ಮಾಡ್ತಿದ್ದಾರೆ ಎಲ್ಲಿ ಆ ಥರದ್ದು ಸ್ವಲ್ಪ ಅವರು ಆದಷ್ಟು ಅವರು ಮಕ್ಕಳ ಮೇಲೆ ಗಮನ ಮಾಡಬೇಕು ಅಷ್ಟೇ. ಪೊಲೀಸ್ ಅವರು ಪ್ರಯತ್ನ ಮಾಡ್ತಿದ್ದಾರೆ, ಎಷ್ಟು ಮಾಡಬೇಕು, ಬಟ್ ಯಾರಿಗೂ ಗೊತ್ತಿಲ್ದಂಗೆ ಎಲ್ಲೆಲ್ಲೋ ಗಂಜಿ ಸಲ್ಲಿಯಲ್ಲಿ ಅವ್ರು ಮಾಡ್ತಿದ್ದಾರೆ ಅದು, ಬಟ್ ಯಾರಿಗೂ ಗೊತ್ತಿಲ್ಲ ಅಲ್ಲ. ಬಟ್ ಅವೇರ್ನೆಸ್ ಮಾಡಬೇಕು ಅಂದರೆ ಫ್ರೆಂಡ್ಸ್ ಇರ್ತಾರೆ, ಅವ್ರನ್ನೇ ಹಾಳು ಮಾಡಿಬಿಟ್ಟಿರ್ತಾರೆ, ಅವರೇ ಹೇಳಲ್ಲ. ಪೊಲೀಸು ಎಷ್ಟು ಅಂತ ಪ್ರಯತ್ನ ಮಾಡ್ತಾರೆ, ಅವರು ಆಗ್ತಿದ್ದಾರೆ, ಅವ್ರ ಪ್ರಯತ್ನ ಅವರು ಮಾಡ್ತಿದ್ದಾರೆ. ಬಟ್ ಅವರು ಪರಿಜ್ಞಾನ ಇರಬೇಕು, ನಾವು ಇದು ಮಾಡ್ತಿರೋ ತಪ್ಪು ಅಂತ. ಮುಂದಕ್ಕೆ ನಮ್ಮ ಜೀವನಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿಗೂ ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿಗೂ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ನೋಡಿ, ಜನಗಳಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯೋ ಪೊಲೀಸ್ ಅವ್ರಿಗೂ ಪಾಪ ಅಷ್ಟೇ ತೊಂದರೆ ಇದೆ, ಅಷ್ಟೇ ರೆಸ್ಪಾನ್ಸಿಬಿಲಿಟಿನೂ ಇದೆ. ಯಾಕಂದರೆ ಒಂದು ಡ್ರಗ್ಸು ಅವರು ಏನೋ ಒಂದು 1 hour 2 hour ಖುಷಿಗೆ ತಗೊಂಡು ಇಡೀ ಅವರು ಫ್ಯಾಮಿಲಿ ಎಲ್ಲರಿಗೂ ತೊಂದರೆ ಆಗ್ತದೆ. ಮತ್ತು ಹಿಡಿಯೋದು ತುಂಬ ಕಷ್ಟ ಇದೆ. ಅವರು ಒಬ್ಬರು ನೀಡಿದ್ರೆ ಇನ್ನೊಬ್ಬರು ಇನ್ನೊಂದು ಥರ ಏನೋ ಎಲ್ಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ತುಂಬ ತೊಂದರೆಗಳಾಗ್ತಿದೆ ಪೊಲೀಸ್ ಅವ್ರಿಗೂ. ಅದನ್ನು ಟ್ರೇಸ್ ಮಾಡಿ ಅವ್ರು ನೀಡೋದು ಮತ್ತು ಪಾಪ ಯಾರು ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾವ್ರಲ್ಲ ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡೋದು ಕಷ್ಟ ಆಗ್ತಿದೆ. ಒಂದು ಸತಿ ಅಡಿಕ್ಟ್ ಆಗಿಬಿಟ್ರೆ ಅವ್ರಿಗೂ ತುಂಬ ತೊಂದರೆ ಆಗ್ತಿದೆ. ಅದ್ರ ಆಚೆ ಬರೋಕ್ಕೆ ಅವ್ರದ್ದು ಲೈಫೇ ಸ್ಪಾಯ್ಲ್ ಆಗ್ತಿದೆ ಮತ್ತು ಅವ್ರದ್ದು ಫ್ಯಾಮ್ಲಿದು ಫೈನಾನ್ಷಿಯಲ್ ಆಗಿ ತುಂಬ ತೊಂದರೆ ಆಗ್ತಿದೆ. ಸೊ ನ್ಯೂ ಇಯರ್ಸ್ ಆದರೂ ಆಗಲಿ, ಏನು ಅಕೇಶನ್ ಆದರೂ ಆಗಲಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿರಿ, ಏನಾದರೂ ಮಾಡಿರಿ, ಬಟ್ ಈ ಡ್ರಗ್ಸ್ ಅನ್ನೋದು ಎಷ್ಟು ನಿಮಗೆ ಇನ್ಸ್ಟೆಂಟ್ ಮಜಾ ಸಿಗುತ್ತೋ ಅಷ್ಟೇ ನಿಮಗೆ ಲಾಂಗ್ ಲಾಸ್ಟಿಂಗ್ ತೊಂದರೆ ಕೊಡುತ್ತೆ. ಅದರಿಂದ ಜನನೂ ರೆಸ್ಪಾನ್ಸಿಬಲ್ ಆಗಿ ನಡೆಸ್ಕೋಬೇಕು. ಮತ್ತು ಅದೇ ಥರ ಹಂಗೆ ಎತ್ಕೊಂಡ್ರೆ ಆ ಡ್ರಗ್ಸ್ ಮಾಡಿಬಿಟ್ಟು ಗಾಡಿ ಓಡಿಸೋದು ಮತ್ತು ಅಂಥದ್ದೇನಾದರೂ ಆಕ್ಸಿಡೆಂಟ್ ಆಗೋದು ನಾವು ದಿನ ಡೈಲಿ ನ್ಯೂಸಲ್ಲಿ ನೋಡ್ತಿದ್ದೀವಿ, ಇದಾಯಿತು ಅದಾಯಿತು ಅಂತ. ಈ ಡ್ರಗ್ಸಿಂದ ಒಂದು ತೊಂದರೆ ಅಲ್ಲ, ಎಲ್ಲನೂ ತೊಂದರೆನೇ. ಸೊ ದಯವಿಟ್ಟು ಜನನೂ ರೆಸ್ಪಾನ್ಸಿಬಲ್ ಆಗಿರಬೇಕು. ಪೊಲೀಸು ಇನ್ನೂ ಸ್ವಲ್ಪ ಕಣಖಚಿತವಾಗಿ ಏನೇನು ಮಾಡಬೇಕೋ, ಏನೇನು ಮೆಷರ್ಸ್ ತೊಗೋಬೇಕೋ ಅದೆಲ್ಲ ತೊಗೋಬೇಕು. ಆವಾಗ ಒಟ್ಟಿಗೆ ಏನೋ ಸ್ವಲ್ಪ ಡ್ರಗ್ನ ಕರ್ಬ್ ಮಾಡೋದು ಆಗುತ್ತೆ. ಇಲ್ಲಾಂದರೆ ಅದು ಯಾವತ್ತಿಗೂ ಇವ್ರನ್ನ ಹಿಡ್ಕೊಂಡು ಹೋದ್ರು ಅಂದರೆ ಬೇರೆಯವರು ಹತ್ರ ಹೋಗಿ ತಗೊಳ್ಳೋದು, ರೇಟ್ ಜಾಸ್ತಿ ಹಾಕಿ ಕೊಟ್ಟು ತಗೊಳ್ಳೋದು, ಅದು ಮಾಡಿದ್ರೆ ನಿಮಗೇನೆ ಲಾಸು ಮತ್ತು ನಿಮ್ಮ ಹೆಲ್ತ್ಗೂ ಲಾಸು. ಸೊ ದಯವಿಟ್ಟು ರೆಸ್ಪಾನ್ಸಿಬಲಾಗಿ ನಡೆಸ್ಕೊಳ್ಳಿ. ಪೊಲೀಸವರು ದಯವಿಟ್ಟು ಸ್ವಲ್ಪ ಇನ್ನೂ ಜಾಸ್ತಿ ಚೆಕಿಂಗ್ ಎಲ್ಲ ಜಾಸ್ತಿ ಮಾಡಬೇಕು. ಸೊ ದಟ್
ಏನು ದೆರ್ ಇಸ್ ನೋ ಅನ್ಟುವರ್ಡ್ ಇವೆಂಟ್ ದಟ್ ವಿಲ್ ಹ್ಯಾಪನ್ ವಿಚ್ ವಿಲ್ ಕಾಸ್ ಲಾಸ್ ಆಫ್ ಲೈಫ್ಸ್ ಆರ್ ಎನಿಥಿಂಗ್ ಲೈಕ್ ದಟ್. ಅದು ಎಲ್ಲರಿಗೂ ತೊಂದರೆನೇ, ಎಲ್ಲರಿಗೂ ಬೇಜಾರಾಗುತ್ತೆ ಮನೆಯಲ್ಲಿ ಏನಾದರೂ ಆದರೆ. ಪಾಪ ಅದು ಡ್ರಗ್ಸ್ ಮಾಡಿರೋರು ಪರವಾಗಿಲ್ಲ, ಅವ್ರು ಡ್ರಗ್ಸ್ ತಗೊಂಡು ಕಾರ್ ಓಡಿಸಿ ಯಾರೋ ಅವ್ರು ಬೇರೆಯವ್ರಿಗೆ ಏನೋ ಆಕ್ಸಿಡೆಂಟ್ ಮಾಡಿ ಅವ್ರಿಗೆ ಪ್ರಾಣ ಹೋಗೋದೆಲ್ಲ ಇನ್ನೂ ಜಾಸ್ತಿ ತೊಂದರೆ. ಸೊ ಇಟ್ ಇಸ್ ನಾಟ್ ಅಬೌಟ್ ಒನ್ ಪರ್ಸನ್, ಇದು 2 ಫ್ಯಾಮ್ಲಿ ಆಗಲಿ ಎಲ್ಲರಿಗೂ ತೊಂದರೆನೇ. ದಯವಿಟ್ಟು ಕೇರ್ಫುಲ್ ಆಗಿರಿ, ಎಂಜಾಯ್ ಮಾಡಿ, ಬಟ್ ಡ್ರಗ್ಸ್ ತಂಟೆಗೆ ಹೋಗಬೇಡಿ ಅಷ್ಟೇ ಹೇಳೋದು. ಹಳ್ಳಿದಲ್ಲೂ ಎಲ್ಲ ಡ್ರಗ್ಗು ಆಮೇಲೆ ಹೆರಾಸ್ಮೆಂಟು, ವುಮೆನ್ಸು, ಡೋರಿ ಹೆರಾಸ್ಮೆಂಟು ಅಂಥ ಕೇಸ್ಗಳಲ್ಲಿ ಕಾಲೇಜ್ನಲ್ಲಿ ಇದೆಲ್ಲ ಮಾಡಿ ಅಲ್ಲೇ ಅವೇರ್ನೆಸ್ ಮಾಡ್ತಾಯಿದ್ವಿ. ಎಲ್ಲ ಜಡ್ಜಸ್ಸು ಅವರೆಲ್ಲ ಭಾಗವಹಿಸ್ತಾಯಿದ್ರು. ಆಮೇಲೆ ಡಾಕ್ಟರ್ಸು ಎಲ್ಲ ಮಾಡಿ ಸ್ಟೂಡೆಂಟ್ಸ್ಗೆ ಎಲ್ಲ ಗೈಡೆನ್ಸ್ ಮಾಡ್ತಾಯಿದ್ರು. ಲಿಟ್ರಸಿ ಪ್ರೋಗ್ರಾಮು ಚೆನ್ನಾಗಿ ಆಗ್ತಾಯಿತ್ತು. ಇವಾಗಲೂ ಮಾಡ್ತೀವಿ, ನಿನ್ನೆ ಅನೌನ್ಸ್ ಮಾಡಿ. ಸರ್, ಈಗ ಡ್ರಗ್ ಕಂಟ್ರೋಲ್ ಆಗಬೇಕು ಅಂತ ಹಾಂ, ಜನಗಳ ರೆಸ್ಪಾನ್ಸಿಬಿಲಿಟಿ ಏನು ಅನ್ಸುತ್ತೆ ಸರ್? ಜನ ಅವೇರ್ನೆಸ್ ಇರಬೇಕು. ಆಮೇಲೆ ಅವರು ಮನೆಯಲ್ಲೇ ಮಕ್ಕಳಿಗೆ ಸರಿಯಾಗಿ ಅವೇರ್ನೆಸ್ ಕೊಡಬೇಕು. ಡ್ರಗ್ಗಿಂದ ಏನೇನಾಗತ್ತೆ ಅದೆಲ್ಲ ಮಾಡಬೇಕು. ಸರ್, ಈಗ ನ್ಯೂ ಇಯರ್ ಹತ್ರ ಬಂತು, ಹಾಂ, ಪಾರ್ಟಿ ಮೋಜು ಮಸ್ತಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಆಕ್ಸಿಡೆಂಟ್ ಹೌದು ಎಷ್ಟೋ ಜನ ಡ್ರಗ್ ಇಂದನೇ ಹೌದು ನೋಡ್ತಾ ಇದ್ದೆ. ಅಂಥವ್ರಿಗೆಲ್ಲ ಅವರೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಜಾಸ್ತಿ ಮಜಾ ಮಾಡಬಾರ್ದು ಅಷ್ಟೇ. ಈಗ ಮಾದಕ ದ್ರವದಿಂದ ಶಾಲೆ ಮಕ್ಕಳಿಗೆ ತುಂಬ SLCಯಿಂದಲೇ ಶುರು ಆಗ್ತದೆ ಹೇಳ್ಬೋದು. ಇದು ನಮ್ಮ ದೇಶದ ಒಂದು ದೊಡ್ಡ ಪಿಡುಗು. ಇದನ್ನು ಯಾವ ರೀತಿ ಹರಡಿದೆ ಅಂದರೆ ಎಷ್ಟು ಕಂಟ್ರೋಲ್ ಮಾಡಿ, ಕೆಲವು ವರ್ಷದ ಕಂಟ್ರೋಲ್ ಮಾಡ್ತಾ ಆಗ್ತಿಲ್ಲ. ಈಗ ನಿಜವಾಗಿ ಯಂಗ್ ಮಕ್ಕಳು ಇದೆಲ್ಲ ತುಂಬ ಹಾಳಾಗ್ತದೆ. ಈಗ ಡ್ರಿಂಕ್ಸಿನ ರೇಟು ಜಾಸ್ತಿ ಆಯ್ತು, ಈಗ ಟ್ಯಾಕ್ಸ್ ಜಾಸ್ತಿ ಮಾಡಿದರು. ಆದರೆ ಡ್ರಿಂಕ್ಸನ್ನು ಬಿಟ್ಟು ಮಕ್ಕಳು ಈ ಮಾದಕ ದ್ರವವನ್ನು ಗಾಂಜಾ, ಹ್ಯಾಪಿಮ್, ಚರಸ್ ಇಂಥದ್ದನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಈ ಮನುಷ್ಯನ ಜೀವನ ಯಂಗ್ ಮಕ್ಕಳು ತುಂಬ ಹಾಳಾಗ್ತಿದ್ದಾರೆ. ಇದರ ಬಗ್ಗೆ ಏನಾದರೂ ಕ್ರಮ ಮುಂದೆ ವಹಿಸ್ಕೊಳ್ಬೇಕಾಗ್ತದೆ. ಗೌರ್ಮೆಂಟ್ ಆಗಲಿ, ಏನಾದ್ರು ತಾಯಿ ತಂದೆಗಳು ತಮ್ಮ ಮಕ್ಕಳನ್ನು ಶಾಲೆ ಕಳಿಸ್ಬೇಕಾದ್ರೆ ಶಾಲೆಗೆ ಹೋಗಿ ಬರುವಂಥ ಇದರ ಬಗ್ಗೆಯೂ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಕ್ಕಳನ್ನು ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಒಂದು ತಿಳುವಳಿಕೆಯಿಂದ ಮಕ್ಕಳನ್ನು ಮುಂದೆ ಬೆಳೆಸ್ಬೇಕಂತೇಳಿ ನಾನು ಇದರಲ್ಲಿ ಭಾವಿಸ್ತೇನೆ. ನ್ಯೂ ಇಯರ್ ಹತ್ರ ಬಂತು, ಹೌದು, ಒಂದು 200 ಕೋಟಿ ಹತ್ರ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಖಂಡಿತ ದೊಡ್ಡ ಇಶ್ಯೂ ಇದು, ದೊಡ್ಡ ಇಶ್ಯೂ. ಯಾಕಂದರೆ ಇಷ್ಟೊಂದು 200 ಕೋಟಿ ಡ್ರಗ್ ಇದು ಹಂಚುತ್ತಾ ಹೋಗಬೇಕಾದ್ರೆ ಎಷ್ಟೊಂದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ, ತುಂಬ ಪರಿಣಾಮ ಬೀಳ್ತದೆ. ಇದರ ಬಗ್ಗೆ ಇನ್ನೂ ಮುಂದೆ ತುಂಬ ಕಾಳಜಿ ವಹಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಈಗಿನ ನಮ್ಮ ಜನ್ರೇಷನಲ್ಲಿ ಡ್ರಗ್ಸಿಗೆ ಎಲ್ಲರೂ ಭಾಳ ಅಡಿಕ್ಟ್ ಆಗಿದ್ದಾರೆ. ಅದನ್ನು ನಾವು ಸುಧಾರಿಸ್ಬೇಕು. ಪೇರೆಂಟ್ಸಿಂದ ಅಂದರೆ ತಂದೆ ತಾಯಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಮಕ್ಕಳು ಹೇಗೆ ಇವಾಗ ಓದೋಕ್ಕಂತೇಳಿ ಕಳಿಸಿರ್ತಾರೆ, ಅವ್ರು ಯಾವ ಥರ ಮಾಡ್ತಾರೆ, ಯಾವ ಥರ ಇರ್ತಾರೆ ಅಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ, ಅಲ್ಲಿ ಪೇರೆಂಟ್ಸಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಕಾಲೇಜ್ಗಳಾಗಲಿ ಇಲ್ಲಾಂದರೆ ಹೊರಗಡೆ ಆಗಲಿ ಅದನ್ನ ಅವೇರ್ನೆಸ್ಸು ಎಲ್ಲರೂ ಹೇಳ್ಬೇಕು. ಅದು ನೀಟಾಗಿ ಅದ್ರ ಬಗ್ಗೆ ಅವೇರ್ನೆಸ್ ತೋರಿಸಿದ್ರೆ, ಸರ್ಕಾರ ಏನನ್ನ ಅವೇರ್ನೆಸ್ ತೋರಿಸಿದ್ರೆ ತಿಳ್ಕೊಂತಾರೆ ಜನ ಅಂತ. ಅದೇ ಸರ್, ಫಸ್ಟ್ ಆಫ್ ಆಲ್ ಹೇಳ್ತಾರೆ ಏನಂದರೆ ನಮ್ಮ ಸೆಲ್ಫ್ ಕಂಟ್ರೋಲ್ ಇರಬೇಕು. ಈಗ ಪೇರೆಂಟ್ಸ್ ಎಲ್ಲಿ ಮಟ್ಟ ನೋಡ್ತಾರೆ, ಮನೆಗೆ ಮಟ್ಟ ನೋಡ್ತಾರೆ. ಮನೆಯಿಂದ ಹೊರಗಡೆ ಬಂದಮೇಲೆ 6 ಗಂಟೆ ಬಂದು ಸಾಯಂಕಾಲ 6 ಗಂಟೆ ಮನೆಗೆ ಹೋಗೋರಿಗೆ ಪೇರೆಂಟ್ಸಿಗೆ ಗೊತ್ತಿರಲ್ಲ ಅವ್ರು ಏನು ಮಾಡ್ತೀರಲ್ಲ ಅಂತ. ನಮ್ಮ ಕಂಟ್ರೋಲ್ ನಾವಿದ್ರೆ ದೇಶ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ಎಲ್ಲದೇ ಬೆಳೆಯುತ್ತೆ. ಫಸ್ಟ್ ನಮ್ಮ ಸೆಲ್ಫ್ ಕಂಟ್ರೋಲ್ ಇರಬೇಕಲ್ಲ, ಅಷ್ಟೇ. ಈಗ ಪೊಲೀಸರು 200-300 ಕೋಟಿ ರೂಪಾಯಿ ಡ್ರಗ್ಸ್ ಸೀಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಹಾಂ ಸರ್, ರಾಜ್ಯಾದ್ಯಂತ ಸೀಸ್ ಮಾಡ್ತಾನೆ ಇರ್ತಾರೆ. ಇಷ್ಟಾದರೂ ಕಡಿಮೆ ಆಗಲ್ಲ. ಅದೇ ಸರ್, ಬ್ಲ್ಯಾಕ್ ಮಾರ್ಕೆಟ್ ಅನ್ನೋದು ಎಲ್ಲಿ ಕಡೆ ಓಪನ್ ಇದೆ, ಎಲ್ಲಿ ಬೇಕಾದ್ರೆ ಬರ್ತಾರೆ. ಈಗ ಒಂದು ದಾರ ಕ್ಲೋಸ್, ಇನ್ನೊಂದು ದಾರಿಂದ ಹೋಗ್ತೀವ, ಆ ಥರ ಅದು ಒಂದು ಬಿಟ್ಟರೆ ಒಂದು ಓಪನ್ ಆಗ್ತಾ ಇರ್ತವೆ. ನಾವು ಸೆಲ್ಫ್ ಕಂಟ್ರೋಲ್ ಇದ್ದರೆ ಮುಗಿದೋಯ್ತಲ್ಲ ಸರ್, ಅದೇ ಮೇನ್ ಬೇಕಾಗಿರೋದು. ಈಗ ಯೂಸ್ ಇರೋದು ಅದೇ ಥರನೇ ಇದ್ದಾರೆ. ಅದು ಬಂದು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ಬಿಟ್ಟಿದೆ. ಅದಕ್ಕಂತ ಈ ವೇಯೋಸ್ ಮಿತಿ ಇವಾಗ 18 ವಯಸ್ಸಾಗಿರೋರಿಗೆ ಮಾತ್ರ ಸಿಗರೇಟ್ ಕೊಡಬೇಕಂತ ಹೇಳ್ತಾರೆ. ಮಾತ್ರ ಅದು ಬೇರೆ ಕಾನೂನು ಮಾತ್ರವಾಗಿದೆ, ಯಾರು ಅದು ಫಾಲೋ ಮಾಡ್ತಾ ಇಲ್ಲ. ಮಾರೋರಾಗಿರಬೇಕು, ಅದು ಮದುವೆ ತಗೊಳ್ತಾರಲ್ಲ, ಚಿಕ್ಕ ಮಕ್ಕಳನ್ನ ಕಲಿಸ್ತಾರೆ, ಆಮೇಲೆ ಹೇಳ್ತಾರೆ ಈ ಥರ ನಮ್ಮ ಅಪ್ಪ ಕಲಿಸಿದ್ರು, ಇವ್ರು ಕಲಿಸ್ತಾರೆ ಅಂತ. ಅದು ಯಾವುದು ಇವಾಗ ಕಾನೂನು ಕ್ರಮ ತಗೊಂಡಿದ್ದಾರೆ. ಇವಾಗ 18ಇಂದ ಈಗ ಪ್ರೆಸೆಂಟ್ ಬಂದು 21 ಮಾಡಿದ್ದಾರೆ. ಸಿಗರೇಟ್ 21 ಆಗಿರೋರು ಮಾತ್ರ ಸೇವನೆ ಮಾಡಬೇಕಂತ. ಸಿಗರೇಟ್ಗೆ ಅಷ್ಟು ತಗೊಳ್ತಾರೆ. ಈ ಗಾಂಜಾ ಮತ್ತು ಈ ಇಂಜೆಕ್ಷನ್ ಇದಕ್ಕೆ ಅಷ್ಟು ಮೌಲ್ಯ ಕೊಡ್ತಾ ಇಲ್ಲ. ತುಂಬ ಸುಲಭವಾಗಿ ಇವಾಗ ಮೆಡಿಕಲ್ ಸ್ಟಾಪಲ್ಲಿ ಹೋಗಿ ಟ್ಯಾಬ್ಲೆಟ್ ಕೇಳಿದ್ರೆ ಎತ್ಕೊಟ್ಬಿಡ್ತಾರೆ. ಗಾಂಜಾನ ಅಷ್ಟೇ 1000 ರೂಪಾಯಿ ಅಷ್ಟಿಷ್ಟು ಸ್ವಲ್ಪ ಇನ್ನೂ ದುಡ್ಡು ಹೆಚ್ಚು ಕೊಟ್ಟರೆ ಸಿಗ್ಬಿಡುತ್ತೆ. ಅದನ್ನ ಬಂದು ಸ್ಟಾಪ್ ಮಾಡಿಸ್ಬೇಕು.
ಕೇರಳ ತಮಿಳ್ನಾಡು ಅಲ್ಲಿ ತಗೊಂಡಿರೋ ತನಕ ಈ ಕರ್ನಾಟಕದಲ್ಲಿ ಈಗ ತೆಗಿತಾ ಇದ್ದಾರೆ. ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕಾಲೇಜಲ್ಲಿ ಬಂದು ಅವಾಗ ತುಂಬ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ತಗೊಂಡ್ರೆ ಈ ಯೂತ್ನ ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅಂದರೆ ಅದೆಲ್ಲ ಮಾಡೋದಲ್ಲ ತಪ್ಪಲ್ವಾ ಸರ್? ಸುಮ್ಮನೆ ಏನಕ್ಕೆ ಹೌದು, ಇವಾಗ ಲೈಫೆಲ್ಲ ಹಾಳಾಗುತ್ತಲ್ಲ. ಏನೋ ಒಂದು 2 ದಿನ ಖುಷಿಗೆ ಇವತ್ತು ತೊಗೊಂಡು ಮಜಾದಲ್ಲಿರ್ತಾನೆ, ನಶೆದಲ್ಲಿರ್ತಾನೆ. ಸುಮ್ಮನೆ ಏನಕ್ಕೆ ಅವರು ಲೈಫ್ ಹಾಳಾಗುತ್ತಲ್ವಾ? ಅವ್ನ ಫ್ಯಾಮಿಲಿ ಹೋಗುತ್ತೆ, ಅವನಿಗೆ ಅದರಿಂದ ಅವನು ಹೋಗ್ಬಿಡ್ತಾನೆ. ಮತ್ತು ಸುಮ್ಮನೆ ಏನಕ್ಕೆ ಹೌದು, ಅದೆಲ್ಲ ಮಾಡಬಾರ್ದು, ತಪ್ಪು. ನೋಡಿ ಇವಾಗ ಪೊಲೀಸ್ ಎಲ್ಲ ಸೀಜ್ ಮಾಡಿದ್ದಾರೆ ಆಲ್ಮೋಸ್ಟ್ ಡ್ರಗ್ಸು. ಇನ್ನೊಂದು ಸ್ವಲ್ಪ ಎಲ್ಲ ಜಾಸ್ತಿ ಚೆಕಿಂಗ್ ಎಲ್ಲ ಮಾಡಿ ಇನ್ನೊಂದು ಸ್ವಲ್ಪ ಲಾಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ನಮ್ಮ ಜನ ಎಲ್ಲ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ ಪ್ರಪಂಚದಲ್ಲಿ, ಅಲ್ವಾ? ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿಗಳನ್ನು ನೋಡ್ತಾ ಇರ್ತೇವೆ, ನ್ಯೂಸ್ಗಳನ್ನು ನೋಡ್ತಾ ಇರ್ತೇವೆ. ಒಂದು ಕಡೆ ಡ್ರಗ್ಸ್ನ ಪ್ರೊಡಕ್ಷನ್ ಆಗ್ತಾ ಇದೆ, ಭಾರತಕ್ಕೆ ಇಂಪೋರ್ಟ್ ಕೂಡ ಆಗ್ತಾ ಇದೆ, ಕೆಲವು ಈಸ್ಟರ್ನ್ ಕಂಟ್ರಿಗಳಿಂದ ಕೂಡ ಭಾರತಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಇವೆ. ಇಷ್ಟೆಲ್ಲ ಮಾಹಿತಿಗಳಿದ್ದರೂ ಕೂಡ ಇವತ್ತಿನ ದಿನಕ್ಕೆ ನಮ್ಮಿಂದ ತಡೀಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಮನುಷ್ಯನ ಆಸೆಗಳು ನಮಗೆ ಬೇಕು ಅನ್ನೋಂಥ ಸಂದರ್ಭದಲ್ಲಿ ಅದನ್ನು ತರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕಾನೂನು ಇದ್ದರೂ ಕೂಡ ಕಾನೂನಿನ ಕಣ್ಣನ್ನು ತಪ್ಪಿಸಿಕೊಂಡು ಭಾರತಕ್ಕೆ ತರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಂಡು ಅದರ ಜೊತೆಗೆ ಅದನ್ನು ಸೇವಿಸಿ ಅದರಿಂದ ಸಂತೋಷವನ್ನು ಪಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಶರೀರಕ್ಕೆ ಎಷ್ಟು ಹಾನಿಕರ ಅನ್ನುವಂಥದ್ದು ನಾವು ಆಲೋಚನೆ ಮಾಡೋದಿಲ್ಲ. ಕ್ಷಣಿಕ ಸುಖಕ್ಕೋಸ್ಕರ ನಾವು ಇದನ್ನು ಬಳಕೆ ಮಾಡ್ತಾ ಇದ್ದೇವೆ ಹೊರತು ನಮ್ಮ ದೀರ್ಘಾಯುಷ್ಯ ಅಥವಾ ಮುಂದಿನ ಜೀವನ ಹೇಗಾಗ್ಬೋದು ಅಥವಾ ಆ ಚಟಕ್ಕೆ ನಿರಂತರವಾಗಿ ಒಳಗಾದಲ್ಲಿ ಆಗಬಹುದಾದಂತಹ ಸಮಸ್ಯೆಗಳು ಏನಿವೆ ಇದರ ಬಗ್ಗೆ ಕೂಡ ಒಂದಿಷ್ಟು ಆಲೋಚನೆಗಳು ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ನಾವು ಸಾಮಾನ್ಯ ನಾಗರಿಕರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಇರ್ಬೋದು ಅಥವಾ ಸರ್ಕಾರಗಳು ಇರ್ಬೋದು, ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಿ ಜೊತೆಗೆ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಕೇವಲ ಪುಸ್ತಕದಲ್ಲಿ ಮಾತ್ರ ಕಾನೂನುಗಳನ್ನು ರಚನೆ ಮಾಡುವಂಥದ್ದಲ್ಲ, ಬದಲಿಗೆ ಸಾಮಾನ್ಯರಾಗಿ ನಾವು ಕೂಡ ಯಾವ ಸಂದರ್ಭದಲ್ಲಿ ಏನು ಡ್ರಗ್ಸ್ಗಳು ಬರ್ತಾ ಇವೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅಥವಾ ಪಾರ್ಕ್ಗಳಲ್ಲಿಯೋ ಅಥವಾ ಹೆಚ್ಚಿನ ಇತ್ತೀಚಿನ ಸಂದರ್ಭಗಳಲ್ಲಿ ಕಾಲೇಜು ಕ್ಯಾಂಪಸ್ ಅಥವಾ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಸಮೀಪದ ಜಾಗಗಳಲ್ಲಿ ಸಿಗುವಂತಹ ವಿಚಾರಗಳನ್ನು ನೋಡಿದ್ದೇವೆ. ಅವುಗಳನ್ನು ಕಂಡುಬಂದಂಥ ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರು ಕೂಡ ಇದರ ಜೊತೆಗೆ ತಮ್ಮಿಷ್ಟು ಒಂದಿಷ್ಟು ಪಾಲುಗಳನ್ನು ಇಟ್ಟುಕೊಳ್ಳದೆ ನಿಜವಾಗಿಯೂ ಅದನ್ನು ನಿರ್ಮೂಲನೆ ಮಾಡುವಂತಹ ಒಂದು ಕೆಲಸಕ್ಕೆ ತೊಡೆದುಕೊಂಡು ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ರಾಜಕಾರಣಿಗಳು ಇದಕ್ಕೆ ಉತ್ತಮವಾದಂತಹ ಸ್ಪಂದನೆಯನ್ನು ನೀಡಬೇಕು. ಹಾಗಿದ್ದಂತಹ ಮಾತ್ರ ಒಂದು ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಪೇರೆಂಟ್ಸ್ ಕರ್ತವ್ಯ ಯಾವ ರೀತಿ ಇರುತ್ತೆ? ಪೇರೆಂಟ್ಸ್ಗಳು ಅಂತ ಹೇಳಿದ್ರೆ ಅದೇ ಇತ್ತೀಚಿನ ದಿನಗಳು ಹೇಗೆ ಆಗಿದೆ ಅಂತ ಹೇಳಿದ್ರು, ಒಬ್ಬನೇ ವಯಸ್ಕ ಒಂದು 18 ವರ್ಷಗಳಾಯಿತು ಅಂತ ಹೇಳಿದ ತಕ್ಷಣ ನಾನು ಸ್ವತಂತ್ರ ಎನ್ನುವಂತಹ ನಿಲುವು ಪ್ರತಿಯೊಬ್ಬನಿಗೂ. ನಾನು ಏನು ಕೂಡ ಮಾಡ್ಬೋದು, ನನ್ನನ್ನು ಕೇಳುವವರು ಯಾರಿಲ್ಲ ಹಾಗಂತಲ್ಲ. ಈಗ ತಂದೆ ತಾಯಿಯವರಿಗೂ ಜವಾಬ್ದಾರಿ ಇರ್ತದೆ, ಮಕ್ಕಳು ದಾರಿ ತಪ್ಪಬಾರ್ದು ಎನ್ನುವಂತಹ ಈ ನಿಟ್ಟಿನಲ್ಲಿ ಕೂಡ ಮಕ್ಕಳ ಬಗ್ಗೆ ಒಂದಿಷ್ಟು ನಿಗಾ ಇಟ್ಟುಕೊಳ್ಳುವಂಥ ಕೆಲಸಗಳನ್ನು ಮಾಡಿಕೊಳ್ಬೇಕು. ಅಥವಾ ಮಕ್ಕಳು ಚಲನವಲನಗಳನ್ನು ನೋಡ್ತಾ ಇರಬೇಕು ಅಂಥದ್ದು, ಅಥವಾ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಮಾಹಿತಿಗಳನ್ನು ಪಡ್ಕೊಳ್ಬೇಕು. ಅಥವಾ ಏನೋ ಒಂದಿಷ್ಟು ವಿಚಾರಗಳು ಗೊತ್ತಾದಾಗ, ಯಾಕಂತ ಹೇಳಿದರೆ ಈಗ ವಯಸ್ಕರು ಹೌದು, ಅಂತಹ ಸಂದರ್ಭಗಳಲ್ಲಿ ಒಂದು ಮಿತ್ರತ್ವದ ರೀತಿಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಅವರನ್ನು ಹಾದಿ ತಪ್ಪದಂತಹ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅಥವಾ ಒಂದು ಕ್ಷಣಕ್ಕೆ ಅವರು ದುಶ್ಚಟಕ್ಕೆ ಒಳಗಾಗಿ ಬಿಟ್ಟಿದ್ದಾರೆ ಅನ್ನೋಂಥ ಸಂದರ್ಭದಲ್ಲಿ ಅಂಥವರನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿಗೆ ಕರ್ಕೊಂಡು ಹೋಗಿ ಅಂಥ ನಿರ್ಮೂಲನವನ್ನು ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡಬೇಕಾಗುವಂಥದ್ದು. ಪೋಷಕರು ಕೂಡ ಮಕ್ಕಳ ಮೇಲೆ ಒಂದಿಷ್ಟು ಕಣ್ಣನ್ನಿಟ್ಟು ಒಂದಿಷ್ಟು ನೋಡಿಕೊಳ್ಳುವಂಥ ನಿಗಾಡುವಂಥ ಕೆಲಸಗಳನ್ನು ಪೇರೆಂಟ್ಸ್ಗಳು ಮಾಡಬೇಕಾಗಿರುವಂಥದ್ದು. ಅವ್ರನ್ನ ಜೀವನನ ಹಾಳು ಮಾಡ್ಕೊಳ್ಳದೆ ಅಪ್ಪ ಅಮ್ಮ ಕಟ್ಟಿರೋ ಕನಸಿಗೆ ಚೆನ್ನಾಗಿ ಓದಿ ಚೆನ್ನಾಗಿ ಮಾಡಿದ್ರೆ ಇವತ್ತಿನ ನ್ಯೂ ಇಯರು ಅಷ್ಟೇ ಯಾರೂ ಹಾಳಾಗದೆ ಮನೇಲೇ ಆಚರಿಸಿ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ದು, ಇಲ್ಲ ಬೇಕಾದ್ರೆ ಎಲ್ಲರ ಟ್ರಿಪ್ಗೋ ಎಲ್ಲರೂ ಹೋಗಿ ಚೆನ್ನಾಗಿ ವಾತಾವರಣದಲ್ಲಿ ಇದ್ದು ಬಂದರೆ ಚೆಂದ. ಇವತ್ತಿನ ಯುವಕರು ಎಲ್ಲರೂ MG ರೋಡು ಮತ್ತು ಯಾವ ಪಬ್ಬಲ್ಲಿ ಕೂತ್ಕೊಂಡು ದುಶ್ಚಟಗಳಿಗೆಲ್ಲ ಮಾಡಿಕೊಂಡು ಇವತ್ತು ಎಲ್ಲರ ಯುವಕರು ಕನಸನ್ನ ಹಾಳು ಮಾಡ್ಕೊಂಡಿರೋದಕ್ಕೆ ತುಂಬ ಬೇಜಾರಾಗುತ್ತೆ ನೋಡಿ. ಅದಕ್ಕೆ ಯುವಕರುಗಳು ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವರ್ಷನಾರ ಜಾಗೃತಿ ತಗೊಂಡು ಈ ಜಗತ್ತಲ್ಲಿ ನಿಮ್ಮ ಕನಸುಗಳು ಏನೇನಿದೆ, ನಿಮ್ಮ ಅಪ್ಪ ಅಮ್ಮ ಕಟ್ಟಿರೋ ಕನಸನ್ನ ನಿಮ್ಮ ಅಪ್ಪ ಅಮ್ಮ ದೃಷ್ಟಿಕೋನದಲ್ಲಾರ ಇಟ್ಕೊಂಡು ಈ ಜಗತ್ತಿಗೆ ಒಂದು ಒಳ್ಳೆ ಸಂದೇಶ ಕೊಡೋಣ ಅಂತ ಹೇಳ್ತಾರೆ. ಪೇರೆಂಟ್ಸ್ ಯಾವ ರೀತಿ ಕಂಡು, ಈಗ ಸ್ಟೂಡೆಂಟ್ಸ್ಗಳೆಲ್ಲ ಡ್ರಗ್ ಕನ್ಸ್ಯೂಮ್ ಮಾಡೋವಂಥದ್ದು ಅದೆಲ್ಲ ಬೆಳಕಿಗೆ ಬರ್ತಾ ಇರುತ್ತೆ ಅವಾಗವಾಗ, ಅದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಪೇರೆಂಟ್ಸ್ದು ಇಲ್ಲಿ ಸರ್ ಈಗ ಪೇರೆಂಟ್ಸು ಮುಖ್ಯ ರೋಲು. ಯಾರೇ ಆದರೂ ಮಗನ್ನ ನಂಬಿರ್ತಾರೆ, ಅದು ಅವ್ರ ಜವಾಬ್ದಾರಿ. ಹೇಳೋರ್ಗೂ ಹೇಳುವುದು, ವಯಸ್ಸನ್ನು ಮೀರಾದ್ಮೇಲೆ ಹೇಳೋರ್ಗೂ ಹೇಳುವುದು, ಅದು ಬಿಟ್ಟು ಅದಾದಮೇಲೆ ಪರಿಣಾಮನ ಅವ್ರನ್ನೇ ಅನುಭವಿಸ್ತಾರೆ. ಈಗ ಪೊಲೀಸರು ಚೆನ್ನಾಗಿ ಅದು ಚಟುವಟಿಕೆಯಿಂದ ಈ ವರ್ಷದಲ್ಲಿ ಸುಮಾರು ಗಾಂಜಾಗಳು ಎಲ್ಲ ಸೀಸ್ ಆಗಿದೆ ಹಾಗಾಗಿ. ಬಟ್ ಮನೇಲಿ ಎಷ್ಟೇ ಹೇಳಿದ್ರು ಅದು ಅವ್ರು ಬಿಟ್ಟು ವೈಯಕ್ತಿಕವಾಗಿ ಅವ್ರು ಮಾಡ್ತಾರೆ ಅಂದರೆ ಯಾರೂ ತಡೆಯೋಕ್ಕಾಗಲ್ಲ. ಬಟ್ ಅವ್ರ ಮನಸ್ಸಲ್ಲಿರೋದು ಏನೇ ಅಂದರೂ ಯಾವ ಅಪ್ಪ ಅಮ್ಮಯಿಂದಾರಾದರೂ ಮಗನ ನಂಬಿ ಕಳಿಸಿರ್ತಾರೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು ಸರ್. ಇವಾಗ ಡ್ರಗ್ಸ್ ಅಂತ ಹೇಳಿದ್ರೆ ಇನಿಷಿಯಲಿ ಸಣ್ಣ ವಯಸ್ಸಲ್ಲೇ ಶುರು ಮಾಡಿರ್ತಾರೆ. ಎಲ್ಲೋ ಈ ಡಿಗ್ರಿ ಓದಬೇಕಾದ್ರೂ
ಅಥವಾ ಡಿಗ್ರಿ ಪಾಸ್ ಆಗಿ ಅವಾಗ ತಾನೇನೋ ಹೊಸ ಪ್ರಪಂಚ ನೋಡಿ ಅವಾಗ ಏನೋ ಒಂದು ಆಸೆ ಆಗ್ಬಿಟ್ಟು ಹಿಂಗೆ ಶುರು ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ನನ್ನ ಪ್ರಕಾರ ಪೇರೆಂಟ್ಸು ಒಂದು ಇನಿಷಿಯೇಟಿವ್ ತೊಗೊಂಡು ಈ ಥರ ಅಡ್ವೈಸ್ ಮಾಡಿ ಇಲ್ಲ ಹಿಂಗೆ ಮಾಡಬೇಡಿ, ಅಥವಾ ಡ್ರಗ್ಸ್ ಅವೇರ್ನೆಸ್ ಕ್ಯಾಂಪೇನ್ಸ್ ಎಲ್ಲ ಕಾಲೇಜಲ್ಲೇ ನಡೆಸಿ ಸೊ ಅಲ್ಲಿ ಕರ್ಬ್ ಮಾಡಿದ್ರೆ ಓವರಾಲ್ ಡ್ರಗ್ ಯೂಸೇಜು ಕಡಿಮೆ ಆಗ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಪೊಲೀಸ್ನವರು ಕೂಡ ನೂರಾರು ಕೋಟಿ 200 ಕೋಟಿವರೆಗೂ ಕೂಡ ಅಲ್ಲ, ಪೊಲೀಸವರು ಪಾಪ ಅವ್ರು ಎಷ್ಟಂತ ಮಾಡೋಕ್ಕಾಗತ್ತೆ. ಅವರು ನಾವು ಸಿಟಿಸನ್ಸ್ ಆಗಿ ನಾವು ಇನಿಷಿಯೇಟಿವ್ ತೊಗೊಂಡ್ಬಿಟ್ಟು ನಾವು ಮಾಡಬಾರ್ದು ಅಂತ ಅದು ಇನಿಷಿಯೇಟಿವ್ ತೊಗೊಂಡ್ರೆ ಅವಾಗ ಕಡಿಮೆ ಆಗುತ್ತೆ. ನಾವು ಏನು ಮಾಡಿದಿರಾ ಯಾರೋ ಬೇರೆಯವ್ರ ಪ್ರಾಬ್ಲಮ್ ಅದು ನಾವೇನು ಮಾಡಲ್ಲ ಅಂತ ಅಂದ್ಕೊಂಡ್ರೆ ಅದು ಹಾಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ನಾವೇನೇ ಒಂದು ಇನಿಷಿಯೇಟಿವ್ ತೊಗೊಂಡ್ಬಿಟ್ಟು ನಮಗೆ ಯಾರಾದರೂ ಹಿಂಗೆ ಗೊತ್ತಿದ್ರೆ ಇನ್ ಕೇಸ್ ಯೂಸ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಕೊಡ್ಬೋದು. ಇವಾಗ ಎಷ್ಟೊಂದು ಕಡೆ ಇವಾಗ ಥೆರಪಿ ಅದು ಇದು ಏನೇನೋ ಶುರು ಮಾಡಿದ್ದಾರೆ, ಗ್ರೂಪ್ಸ್ ಎಲ್ಲ ಇರುತ್ತೆ ಇದಕ್ಕೋಸ್ಕರ ರಿಕವರ್ ಆಗೋಕ್ಕೆ ಅಂತ ಎಲ್ಲ. ಸೊ ಅಲ್ಲೆಲ್ಲ ಸೇರಿಸ್ಬಿಟ್ಟು ಹೆಲ್ಪ್ ಮಾಡಿಸಿ ರಿಕವರ್ ಮಾಡಿಸ್ಬೋದು. ಅದೇ ಜನಕ್ಕೆ ಬಿಟ್ಟಿದ್ದು ಇನಿಷಿಯೇಟಿವ್ ತೊಗೊಳೋದು. ಈ ಡ್ರಗ್ ಅಡಿಕ್ಟ್ ಆದವರಿಗೆ ನಾವು ಪೇರೆಂಟ್ಸ್ ಆದವರು ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ನಾವು ಮನೆಯಲ್ಲಿ ಕಂಟ್ರೋಲ್ ಮಾಡಬೇಕು. ಏನೋ ಸಣ್ಣವರಿದ್ದಾಗ ಇದು ಮಾಡ್ಬೋದು, ದೊಡ್ಡವರಾದಾಗ ನಾವು ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ನಾವು ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲ್ ಮಾಡಬೇಕು. ಒಂದು ರಸ್ತೆಯಲ್ಲಿ ಗಾಂಜಾ ಓಡಿಸ್ಕೊಂಡು ಆಟೋ ಓಡಿಸೋದಾಗಲಿ, ಟೂ ವೀಲರ್ ಓಡಿಸೋದಾಗಲಿ, ಕಾರ್ ಓಡಿಸೋದಾಗಲಿ ಎಲ್ಲ ಮಾಡ್ತಾರೆ. ಮಾಡಿ ಆಕ್ಸಿಡೆಂಟ್ಗಳು ಮಾಡೋದು, ಇನ್ನೊಂದು ಮಾಡೋದು ಎಲ್ಲ ಮಾಡಿ ತುಂಬ ಜನಗಳಿಗೂ ತೊಂದರೆ ಆಗುತ್ತೆ. ಇದನ್ನು ಆದಷ್ಟು ಸರ್ಕಾರದವರು ಕಂಟ್ರೋಲ್ ಮಾಡಬೇಕು ಇದನ್ನು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಪೊಲೀಸರಿಗೆ ಯಾವ ರೀತಿ ಪೊಲೀಸರು 200 ಕೋಟಿ 300 ಕೋಟಿ ಡ್ರಗ್ ಗಾಂಜೆಲ್ಲ ಸೀಸ್ ಮಾಡ್ತಾರೆ ಸರ್. ಸೀಸ್ ಮಾಡಿದ್ರು ಏನು ಮಾಡ್ತಾರೆ, ಬೇರೆ ಕಡೆಯಿಂದ ಮತ್ತೆ ಬಂದೇ ಬರುತ್ತೆ. ಅದು ಏನೇ ಸೀಸ್ ಮಾಡಿದ್ರು ಇದು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಇದು ನೀವು ಈ ಕಡೆಯಿಂದ ನೀವು ಸೀಸ್ ಮಾಡಿದ್ರೆ ಆ ಕಡೆಯಿಂದ ಬರ್ತಾ ಇರುತ್ತೆ. ಅದನ್ನು ಏನು ಆದಷ್ಟು ನಮ್ಮ ಸರ್ಕಾರನೂ ಪಾಪ ಟ್ರೈ ಮಾಡ್ತಾ ಇದೆ, ಅದು ನಿಲ್ಸೋಕ್ಕೆ ಕಂಟ್ರೋಲ್ ಮಾಡ್ತಾ ಇದೆ. ಆದರೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಬೇರೆ ಹೊರದೇಶದಿಂದ ಬರುತ್ತೆ, ಬೇರೆ ಸ್ಟೇಟಿಂದ ಬರುತ್ತೆ, ಬೇರೆ ಇಲ್ಲೆಲ್ಲ ಒಂದು ಈ ಕಾಲೇಜ್ ಸ್ಟೂಡೆಂಟ್ಗಳು ಇದು ಮಾಡ್ತಾರೆ. ಈ ಕಾಲೇಜ್ ಸ್ಟೂಡೆಂಟ್ಗಳು ಏನು ಮಾಡ್ತಾರೆ, ಕಾಲೇಜ್ ಹತ್ರ ತಗೊತಾರೆ, ಹೊಡಿತಾರೆ, ಗಲಾಟೆ ಮಾಡ್ತಾರೆ. ಏರಿಯಾದಲ್ಲೆಲ್ಲ ಗಲಾಟೆ ಮಾಡಿ ಮೊನ್ನೆ ನೋಡಿದ್ರಲ್ಲ, ಬಾಣಸ್ವಾಡಿಯದೆಲ್ಲ ಗಲಾಟೆ ಆಗಿದ್ದೆಲ್ಲ ನೋಡಿದ್ರಲ್ಲ ನೀವು. ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಪೊಲೀಸ್ನವರು ಆದಷ್ಟು ಬಿಗಿ ಬಂದೋಬಸ್ತ್ ಮಾಡ್ತಾರೆ, ಆದರೂ ಅವ್ರು ಕಣ್ತಪ್ಪಿಸಿ ಮಾಡ್ತಾರಲ್ಲ, ಏನು ಮಾಡೋಕ್ಕಾಗತ್ತೆ? ಅದನ್ನು ಸರ್ಕಾರನೂ ಗಮನ ಕೊಡಬೇಕು, ಪೊಲೀಸ್ನವ್ರಿಗೂ ಗಮನ ಕೊಡ್ತಾರೆ. ಆದರೆ ಆಗ್ತಾಯಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೇನು ದಾರಿ ಮಾಡಬೇಕು ಅವ್ರಿಗೆ ಗೊತ್ತದು, ಏನು ಯಾವ ಥರ ಮಾಡಬೇಕು ಏನು ಅಂತ. ಈಗ ಮೊನ್ನೆ ನೋಡಿ ಯಾವುದೋ ರೆಸಾರ್ಟ್ಸಲ್ಲಿ ಡ್ರಗ್ಸು ಅದು ಇದು ಪಾರ್ಟಿ ರೇವಾ ಪಾರ್ಟಿ ಅಂತ ಮಾಡ್ತಾರೆ. ಅದು ಕಣ್ತಪ್ಪಿಸಿ ಮಾಡ್ತಾರೆ, ಆದ್ರೂ ಹಿಡಿತಾರೆ. ಮತ್ತು ಅವ್ರೇನು ಮಾಡ್ತಾರೆ, ಮತ್ತು ಬೇಲ್ ತೊಗೊಂಡು ಇನ್ನೊಂದು ತೊಗೊಂಡು ಹೊರಗಡೆ ಬರ್ತಾರೆ, ಮತ್ತು ಅದೇ ಕೆಲಸ ಶುರು ಮಾಡ್ತಾರೆ ಅವರು ಅಲ್ವಾ. ಇದಕ್ಕೆ ಬೇರೆ ಥರ ಏನು ಶಿಕ್ಷೆ ಇನ್ನು ನಮ್ಮ ಸೌದಿ ಕಡೆ ಎಲ್ಲ ಶಿಕ್ಷೆ ಕೊಟ್ಟಂಗಿಲ್ಲ ನಮ್ಮ ಇಂಡಿಯಾದಲ್ಲಿ ಕೊಡೋಕ್ಕಾಗುತ್ತಾ ಸರ್? ಅದು ಆಗೋದಿಲ್ಲ. ಇಲ್ಲಿ ಕೇಳ್ತಾರೆ, ಅಲ್ಲಿ ಬಿಡ್ತಾರೆ, ಅಷ್ಟೇ. ಏನು ಇದನ್ನು ಆಟೋ ಡ್ರೈವರ್ ಆಗಿ ನೈಜೀರಿಯನ್ ಅವರು ಇವರೆಲ್ಲ ತುಂಬಾ ಅವಳಿ ಇಡ್ತಾರೆ ಇಲ್ಲಿ. ಅಯ್ಯೋ ತುಂಬ ಜನ ಏನು ಸರ್, ನಮ್ಮ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಸ್ಬಿಟ್ಟು ಒಳಗಡೆ ಡ್ಯಾನ್ಸ್ ಆಡ್ತಾ ನಿಂತ್ಕೊಂತಾರೆ, ಕಾಸು ಕೊಡ್ದಂಗೆ. ಡ್ರಗ್ಸ್ ಹೊಡೆದು ಬಿಟ್ಟಿರ್ತಾರೆ, ಒಳಗಡೆ ಹೋಗಿ ಡ್ಯಾನ್ಸ್ ಅವ್ರದ್ದು. ಡಿ ಕ್ಲಬ್ಬಿಗೆ ಒಂದ್ಸಲಿ ಹೋಗಿ ರಾತ್ರಿ 10:30 11 ಗಂಟೆಗೆ 10 ನಿಮಿಷ ಬರ್ತೀನಿ ಅಂತ ಹೋಗಿ ಬೆಳಗಿನ ಜಾವ 5 ಗಂಟೆವರೆಗೂ ಕಾಯಿಸಿದ್ದಾರೆ. ಪಾರ್ಟಿ ಎಂಥದ್ದು ಬರ್ತ್ಡೇ ಪಾರ್ಟಿಗೆ. ಎಲ್ಲ ಮಕ್ಕಳೆಲ್ಲ ಐಸ್ ಕ್ರೀಮ್ ಹಚ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೆ ಕಂಡು ಹಿಡಿತೀರಾ, ಯಾರಿಗೆ ಬಿಡ್ತೀರಾ, ಎಲ್ಲ ಹೊಡ್ಬಿಟ್ಟಿದ್ದಾರೆ. ಡ್ರಗ್ಸು ಪಕ್ಸು ಎಲ್ಲ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಕಂಡು ಹಿಡಿತೀರಾ, ಏನು ಮಾಡ್ತೀರಾ? 5 ಗಂಟೆಗೆ ಬಂದ ಕರ್ಕೊಂಬಂದು ಬಿಟ್ಟೆ ಎಲ್ಲಿ KR ರೋಡ್ಗೆ ಬೆಳಗ್ಗೆ 5:05 ಈ ಥರ ಎಲ್ಲ ಡ್ರಗ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಮ್ಮ ಆಟೋ ಡ್ರೈವರ್ಗಳಲ್ಲಿ ಅದೆಲ್ಲ ಭಾಳ ಕಮ್ಮಿ ಸರ್. ಅವೆಲ್ಲ ಏನು ಮಾಡಲ್ಲ. ಏನೋ ಹೊಡೆದ್ರೆ ಒಂದು 90 ಹೊಡ್ಕೊತಾರೆ, ರಾತ್ರಿ ಸುಸ್ತಾಗಿರುತ್ತೆ, 90 ಹೊಡ್ಕೊಂಡು ಮನೆ ಮಲ್ಕೊತಾರೆ, ಅದು ಬೇರೆ ವಿಷಯ. ಬಟ್ ಏನಪ್ಪ ಅಂತಂತಂದರೆ ಈ ಡ್ರಗ್ಸ್ನ ಕಂಟ್ರೋಲ್ ಮಾಡೋದು ಸರ್ಕಾರದವರು ಪೊಲೀಸ್ನವ್ರ ಕೈಯಲ್ಲಿ ಇದೆ ಸರ್. ನೀವು ಟಕ್ಕಂತ ಇಲ್ಲ ಇದೆಲ್ಲ ಮಾಡಬೇಡಿ ಅಂತ ಹೇಳಿದ್ರೆ ನಿಲ್ಲಿಸಲ್ಲ, ಯಾರಿದ್ರೇನು ನಿಲ್ಲಿಸಲ್ಲ. ಅದು ಅವ್ರನ್ನ ಅರ್ಥ ಮಾಡಿಸ್ಬೇಕು. ಅವ್ರು ಏನು ಮಾಡ್ತಾಯಿದಾರಂತ, ಯಾಕೆ ಮಾಡ್ತಾಯಿದಾರಂತ ಅದನ್ನು ಡೀಟೇಲಾಗಿ ನೀವು ನೋಡಿ ಯಾಕೆ ಇದೆಲ್ಲ ಬೇಕಾ ಅಂತ ಅವ್ರನ್ನ ಅರ್ಥ ಮಾಡಿಸಿದ್ರೆ ಅವ್ರು ಅರ್ಥ ಮಾಡ್ಕೊಂಡು ನಿಲ್ಲಿಸ್ತಾರೆ. ನೀವು ಸಡನ್ನಾಗಿ ಇವಾಗ ನಿಮಗೆ ಏನೋ ಒಂದು ತಿನ್ನೋದು ಇಷ್ಟ ಇರುತ್ತೆ, ನೀವು ನಾಳೆಯಿಂದ ಇದು ತಿನ್ನಬೇಡ ಅಂದರೆ ಏನು ನೀವು ಬಿಟ್ಬಿಡ್ತೀರಾ? ಇಲ್ಲ ಅಲ್ವಾ? ಹಂಗೆ ಅದು ನೀವು ಇದು ಯಾಕೆ ಮಾಡ್ತಾಯಿದ್ಯಪ್ಪ ಅರ್ಥ ಮಾಡಿ ಅದನ್ನು ಬೇಡ ಅಂತ ಹೇಳಿ ಚೆಕ್ ಮಾಡಿ. ನೀವು ಜಾಸ್ತಿ ರಿಸ್ಟ್ರಿಕ್ಟ್ ಮಾಡಿದ್ರೆ ಅವರೇ ಬೇಡ ಅಂದ್ಬಿಡ್ತಾರೆ. ಸರಿ ನಿಮ್ಗೆ ಹೇಳೋದೇ ಬೇಡ, ಹಂಗೆ ನನ್ನ ಪಾಡಿಗೆ ನಾನು ಬಚ್ಚಿಕೊಂಡು ಮಾಡ್ತೀವಿ. ಆಮೇಲೆ ಹಿಂಗೆ ಕುಡ್ಕೊಂಡು ಓಡಾಡಿಕೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದು, ಆಕ್ಸಿಡೆಂಟ್ಗಳಾಗೋದು, ಆಮೇಲೆ ಅನುಭವಿಸೋದು ಯಾರು? ಅವ್ರೇನು ಹೋಗಿ ಬೆಡ್ ಮೇಲೆ ಮಲ್ಕೊಂಡು ಬಿಡ್ತಾರೆ. ಪೇರೆಂಟ್ಸೇ ಅನುಭವಿಸ್ಬೇಕು ಅದನ್ನೆಲ್ಲ. ಸೊ ಹಂಗೆ ಇದೆ ಅದು. ಫಸ್ಟು ರೀಸನ್ ಇದು ಮಾಡಿಕೊಂಡು ಕೇರ್ ಮಾಡಿಕೊಂಡು ಸ್ಟಾಪ್ ಮಾಡಬೇಕು. ನೀವು ಏನು ರಿಸ್ಟ್ರಿಕ್ಟ್ ಮಾಡಿದ್ರೆ ಅದೆಲ್ಲ ಆಗಲ್ಲ, ಚಾನ್ಸೇ ಇಲ್ಲ. ಸ್ಟೂಡೆಂಟ್ಸ್ ಆಗಿರ್ಬೋದು, IT BT ಕಂಪ್ನಿಲೂ ಕೂಡ ಆ ಟೆನ್ಷನ್ ಕಳೆಯೋದಕ್ಕೋಸ್ಕರ ಹೌದು ಮಾಡ್ತಾರೆ ಅನ್ನೋದು
ಹೌದು. ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಟೆನ್ಷನ್ 1000 ಇರುತ್ತೆ, ಯಾರಿಗಿಲ್ಲ ಈ ಜೀವನದಲ್ಲಿ ಟೆನ್ಷನ್ನು. ಒಂದು ಚಿಕ್ಕ ನಾಯಿಗೂ ಟೆನ್ಷನ್ ಇರುತ್ತೆ, ನನಗೆ ಊಟ ತಿನ್ನಬೇಕು ಅಂತ ಟೆನ್ಷನ್ ಇರುತ್ತೆ. ಅದಂತ ನೀವು ಹೋಗ್ಬಿಟ್ಟು ಈ ಥರ ಸ್ಟ್ರೆಸ್ ಅದೇನೊಂದು ಅರ್ಧ ಗಂಟೆ 1 ಅವರ್ ಅದಾದಮೇಲೆ ಮತ್ತೆ ಆ ಟೆನ್ಷನ್ ಬಂದ್ಬಿಡುತ್ತಲ್ಲ, ಏನು ಉಪಯೋಗ? ಮೊದಲನೇದಾಗಿ ಪೇರೆಂಟ್ಸ್ ಆದವರು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಏನು ಆವತ್ತಿನ ದಿನ ಎಲ್ಲರಿಗೂ ಗೊತ್ತಿರಾಗೆ ಡ್ರಗ್ಸ್ ತೊಗೊತಾರೆ, ಎಲ್ಲ ನೋಡಿರೋದೇ ಆಗಿರೋದ್ರಿಂದ ಪ್ರತಿ ವರ್ಷ ನ್ಯೂಸ್ ಚಾನಲ್ಸಲ್ಲಿ ನಾವು ನೋಡ್ತಾನೆ ಬಂದಿದ್ದೀವಿ. ಅದಕ್ಕೆ ನಾವೇನು ಮಾಡಬೇಕು, ಈ ವರ್ಷ ನಾವು ಅದನ್ನು ತಡೆಗಟ್ಟೋದಕ್ಕಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಅದರಿಂದ ದೂರ ಇರಬೇಕು. ನಿಮ್ಮ ಸುತ್ತಮುತ್ತ ಯಾರೇ ಆಗಿರ್ಬೋದು ಅದನ್ನ ಬಳಸ್ತಾ ಇದ್ದರೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಅವ್ರಿಗೂ ಆಗಿ ತಮ್ಮ ಒಂದು ನಿಲುವಿನಲ್ಲಿ ಒಂದು ಅರಿವು ಮೂಡಿಸಿ ಅವ್ರಿಗೆ ಅದ್ರ ಬಗ್ಗೆ ಹೇಳಿ ಅದು ತಪ್ಪು ಅಂತ ಅವ್ರಿಗೆ ಪರಿವರ್ತನೆ ಮಾಡಿಸ್ಬೇಕಾಗಿ ಇದು ಎಲ್ಲ ಯೂತ್ಗೆ ಒಂದು ಸಂದೇಶ ಆಗಿರುತ್ತೆ. ನಮ್ಮ ಒಂದು ಬದಲಾವಣೆ ನಾವೇ ಮಾಡಬೇಕು. ಇಲ್ಲಿ ಯಾವ ಪೊಲೀಸು ಬರೋಕ್ಕಾಗಲ್ಲ, ಯಾರೂ ಏನು ಮಾಡೋದಕ್ಕಾಗಲ್ಲ. ನಮ್ಮ ಸುತ್ತ ಇರೋ ವಾತಾವರಣನ ನಾವೇ ಬದಲಾಯಿಸ್ಕೊಬೇಕು. ಅದು ನಮ್ಮ ಕೈಲಿ ಮಾತ್ರ ಸಾಧ್ಯ ಆಗುತ್ತೆ. ಮೊನ್ನೆ ಅಂದರೆ ಕಳೆದ ವಾರ ಬೆಂಗಳೂರು ಪೊಲೀಸರು ಮತ್ತು CCB ಅವರು ಸುಮಾರು 200 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ. ಆ 200 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುವಂಥ ಡ್ರಗ್ಸು ಬ್ಯಾಂಕಾಕಿಂದ ಬೆಂಗಳೂರು ಬರ್ತಿತ್ತು. ಅಂದರೆ ಯಾವ ಕಾರಣಕ್ಕೆ ಬರ್ತಾ ಇತ್ತು ಅಂದರೆ, ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮೂಮೆಂಟ್ಸು ಮತ್ತು ಡಿಸೆಂಬರ್ ಈ ಟೈಮ್ನಲ್ಲಿ ಅದನ್ನು ಸೇಲ್ ಮಾಡೋಕ್ಕೆ ಅಲ್ಲಿಗೆ ಬೆಂಗಳೂರಿನಲ್ಲಿರುವಂತಹ ಯುವ ಸಮುದಾಯ ಸುಮಾರು ಯುವಕರು ಇದಕ್ಕೆ ಏನಾದರೂ ದಾಸರಾಗಿದ್ದಾರಾ? 200 ಕೋಟಿ ರೂಪಾಯಿ ಅಷ್ಟು ಡ್ರಗ್ಸು ಬೆಂಗಳೂರು ಬರ್ತಿದೆ ಅಂದರೆ ನಿಜವಾಗ್ಲೂ ಅದು ಗಾಬರಿ ತರುವಂಥ ವಿಚಾರ ಸ್ನೇಹಿತರೆ. ಇವತ್ತು ಬೆಂಗಳೂರು ನಗರದಲ್ಲಿ, ಇಡೀ ವಿಶ್ವದಲ್ಲೇ ಬೆಂಗಳೂರು ನಗರ ಒಂದು ಶ್ರೀಮಂತ ನಗರ ಮತ್ತು ತುಂಬ ಮುಂದುವರಿತಿರುವಂತಹ ನಗರ. ಇಡೀ ವಿಶ್ವದಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಂದರೆ ಅದ್ರ ವರ್ಚಸ್ಸೇ ಒಂಥರ ಬೇರೆ ಇದೆ. ಇಂಥ ನಗರದಲ್ಲಿ ಇವತ್ತು ಈ ಡ್ರಗ್ಸ್ ವಿಚಾರ, ಈ ಗಾಂಜಾ ವಿಚಾರ ಕೇಳಿ ನಿಜವಾಗ್ಲೂ ಭಯ ಆಗ್ತಿದೆ. ನಾನು ಹೇಳೋದು, ಇದು ಒಂದು ಕ್ಷಣಿಕ ಮಾತ್ರ ಈ ಸುಖವನ್ನು ಕೊಡುತ್ತೆ ಡ್ರಗ್ಸು, ಗಾಂಜಾನೂ ಅಷ್ಟೇ. ಅದು ಒಂದು ಕ್ಷಣಿಕ, ಬಟ್ ಅದಾದ್ಮೇಲೆ ಅದರ ಪರಿಣಾಮ, ಅದರ ಅಡ್ಡ ಪರಿಣಾಮ ಜೀವನನೇ ಹಾಳು ಮಾಡುತ್ತೆ. ಪೇರೆಂಟ್ಸ್ಗಳು ತಮ್ಮ ಮಕ್ಕಳುಗಳನ್ನ ನಿಜವಾಗ್ಲೂ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಮಕ್ಕಳುಗಳು ಎಲ್ಲಿ ಹೋಗ್ತಿದ್ದಾರೆ, ರಾತ್ರಿ ಎಷ್ಟು ಗಂಟೆಗೆ ಬರ್ತಾ ಇದ್ದಾರೆ, ಯಾರು ಕೂಡ ಮಾತಾಡ್ತಿದ್ದಾರೆ, ಯಾರು ಕೂಡ ಸ್ನೇಹ ಮಾಡಿದ್ದಾರೆ, ಅವ್ರು ಸ್ನೇಹ ಮಾಡೋರು ಎಂಥವ್ರು ಅನ್ನೋ ವಿಚಾರವನ್ನು ಪೇರೆಂಟ್ಸ್ಗಳು ನಿಜವಾಗ್ಲೂ ಮುಖವರ್ಜಿ ವಹಿಸ್ಬಿಟ್ಟು ಈ ವಿಚಾರವನ್ನು ತಾವು ಅವ್ರ ಜೊತೆ ಡಿಸ್ಕಷನ್ ಮಾಡಬೇಕು. ಡ್ರಗ್ಸು ಕೇವಲ ಕ್ಷಣಿಕ ಮಾತ್ರ, ಒಂದು ಸ್ವಲ್ಪ ಹೊತ್ತು ಅದು ಸುಖ ಕೊಡುತ್ತೆ, ಆಮೇಲೆ ನಿಜವಾಗ್ಲೂ ಜೀವನದ ಮೇಲೆ ಅಡ್ಡ ಪರಿಣಾಮವನ್ನು ಬೀರುತ್ತೆ. ಈ ಡ್ರಗ್ಸ್ ವಿಚಾರವಾಗಿ ಸ್ಪೆಷಲ್ ಆ್ಯಕ್ಟ್ ಬಂದಿದೆ, ಸ್ಪೆಷಲ್ ಕೋಡ್ ಬಂದಿದೆ, ವಿವಿಧ ರೀತಿಯಲ್ಲಿ ಡ್ರಗ್ಸ್ಗಳು ಬಂದಿದೆ. ಒಂದು ಪೌಡ್ರ್ ಥರ, ಒಂದು ಟ್ಯಾಬ್ಲೆಟ್ಸ್ ಥರ, ಒಂದು ಮೂಗು ಎಳೆಯೋದು, ಇನ್ನೊಂದು ಇಂಜೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಗಾಂಜಾ ಸೇದೋದು, ರಸ ಮಾಡ್ಕೊಂಡು ಕುಡಿಯೋದು, ಈ ಥರ ಎಲ್ಲ ಇದೆ. ದಯಮಾಡಿ ಪೇರೆಂಟ್ಸ್ಗಳು ತಮ್ಮ ಮಕ್ಕಳ ಮೇಲೆ ಗಮನ ಹರಿಸಿ, ಮಕ್ಕಳಿಗೆ ಕೇಳಿದಾಗೆಲ್ಲ ದುಡ್ಡನ್ನು ಕೊಡಬೇಡಿ. ದುಡ್ಡು ಯಾವ ವಿಚಾರ ಕೇಳ್ತಾರೆ, ಏನಕ್ಕೆ ಬೇಕು, ಅವಶ್ಯಕತೆ ಇದೆ ಅನ್ನೋದನ್ನ ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಡಿಸ್ಕಷನ್ ಮಾಡಿ. ಆಮೇಲೆ ನೋಡಿ, ಡ್ರಗ್ಸು ಮಾರಾಟ ಮಾಡೋದಲ್ಲ, ಸೇವನೆ ಮಾಡ್ರೂ ಇವತ್ತು ನಮ್ಮ ಕಾನೂನಲ್ಲಿ ಅಪರಾಧ ಇದೆ, ಮತ್ತು ಸ್ಪೆಷಲ್ ಕೋರ್ಟ್ಸ್ ಇದೆ. ತುಂಬ ಬೇಗ ಕೇಸ್ಗಳು ವಿಲೇವಾರಿ ಆಗುತ್ತೆ. ಆಮೇಲೆ ಶಿಕ್ಷೆನೂ ತುಂಬ ಗರಿಷ್ಠ ಮಟ್ಟದ ಶಿಕ್ಷೆಯೂ ಇದೆ. ದಯಮಾಡಿ ಮುಂಜಾಗ್ರತೆ ವಹಿಸಿ. ನಮ್ಮ ರಾಜ್ಯದಲ್ಲಿ ಈ ಡ್ರಗ್ಸ್ ಅಂತಹ ಮತ್ತು ಈ ಏನು ಮಾದಕ ದ್ರವ್ಯಗಳು ಏನು ಬರ್ದಿರಂಗೆ ನೋಡ್ಕೊಳ್ಳಿ. ಈ ವಿಚಾರವಾಗಿ ಈ ಒಂದು ಅಭಿಯಾನ ಅಂದರೆ ಡ್ರಗ್ಸು ಸೇವನೆ ಮಾಡೋದು ಎಷ್ಟು ಅಡ್ಡ ಪರಿಣಾಮವನ್ನು ಕೊಡುತ್ತೆ, ಇದರಿಂದ ಸಂಸಾರಗಳು ಎಷ್ಟು ಹಾಳಾಗುತ್ತೆ, ಇದರಿಂದ ಆರೋಗ್ಯದ ಮೇಲೆ ಮತ್ತು ದೈನಂದಿನ ಚಟುವಟಿಕೆ ಮೇಲೆ ಎಷ್ಟು ದುಷ್ಪರಿಣಾಮಗಳು ಬೀಳುತ್ತೆ ಅನ್ನೋ ವಿಚಾರವನ್ನು ಎಲ್ಲ ತಮ್ಮ ಸ್ನೇಹಿತರ ಗಮನಗಳಿಗೂ ತಗೊಂಡು ಬನ್ನಿ. ಡ್ರಗ್ಸ್ ಇಲ್ಲದ ರಾಜ್ಯವನ್ನಾಗಿ ಕರ್ನಾಟಕವನ್ನು ಮಾಡಿ ಡ್ರಗ್ಸ್ ಮುಕ್ತವಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಹೊಸ ವರ್ಷ ಹತ್ತಿರ ಇರುವಂಥದ್ದು. ಈ ಸಮಯದಲ್ಲೇ ಬೆಂಗಳೂರು ನಗರ ಹೊರತಾಗಿ ರಾಜ್ಯಾದ್ಯಂತ ಡ್ರಗ್ ಡೀಲರ್ಗಳಾಗಿರಬಹುದು, ಪೆಡ್ಲರ್ಗಳಾಗಿರಬಹುದು, ತಮ್ಮ ಒಂದು ವಿಸ್ತಾರವಾಗಿರುವಂತಹ ತಮ್ಮ ಜಾಲವನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರು ಪೊಲೀಸರಾದಿಯಾಗಿ ರಾಜ್ಯಾದ್ಯಂತ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಪೊಲೀಸರು ಸೀಸ್ ಮಾಡ್ತಾನೆ ಇದ್ದಾರೆ. ಆದರೆ ಇಷ್ಟಾದ್ರೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಡ್ರಗ್ ಭಾರತಕ್ಕೆ ಬರ್ತಾ ಇದೆ. ಇದೆಲ್ಲವನ್ನೂ ಕೂಡ ಕಡಿವಾಣ ಹಾಕಬೇಕು ಅಂತಂದ್ರೆ ಸಾರ್ವಜನಿಕರ ಜೊತೆಗೆ, ಅಂದರೆ ಪೊಲೀಸರ ಜೊತೆಗೆ ಸಾರ್ವಜನಿಕರ ಸಹಕಾರವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಾಗಿರ್ಬೋದು, IT BT ಉದ್ಯೋಗಿಗಳಾಗಿರ್ಬೋದು ಮತ್ತು ಜನಸಾಮಾನ್ಯರಾಗಿರ್ಬೋದು,
ಇವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಮಾರ್ತಾ ಇರುವಂಥ ಏನು ಪೆಡ್ಲಿಂಗನ್ನು ಮಾಡ್ತಾರೆ ಡ್ರಗ್ ಪೆಡ್ಲರ್ಗಳು, ಅವರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಪೊಲೀಸರು ನಿರಂತರವಾಗಿ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲದಿದ್ದರೆ ಈ ಡ್ರಗ್ ಮತ್ತಷ್ಟು ವಿಸ್ತಾರವಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ನೀವು ಹೊಸ ವರ್ಷ ಹತ್ತಿರ ಬರ್ತಾ ಇದೆ, ನಾವೆಲ್ಲರೂ ಕೂಡ ಸೇ ನೋ ಟು ಡ್ರಗ್ ಅಂತ ಹೇಳ್ತಾ ಏನು ಸಾರ್ವಜನಿಕರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಪೊಲೀಸ್ ಆಗಿರ್ಬೋದು, ಪೋಷಕರಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅದೇ ರೀತಿಯಾಗಿ ನಾವು ಸಾರ್ವಜನಿಕರು ಎಚ್ಚೆತ್ತುಕೊಂಡ್ರೆ, ನಮಗೆ ನಾವೇ ಅರಿವನ್ನು ಮೂಡಿಸ್ಕೊಂಡ್ರೆ ಈ ಡ್ರಗ್ ಅನ್ನೋ ಒಂದು ಮಹಾಮಾರಿಯಿಂದ ನಾವೆಲ್ಲ ದೂರ ಇರ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನು ಸಾರ್ವಜನಿಕರು ಕೂಡ ವ್ಯಕ್ತಪಡಿಸಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಶಂಕರ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.